ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸೆಕೆಂಡ್ ಇಯರ್ BA ಇಂಗ್ಲೀಷ್ ಅಲ್ಲಿ ಡ್ರಾಮಾ ಭಾಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ. ಈಗಾಗಲೇ ನಾನು ಈ ಡ್ರಾಮಾವನ್ನು ಕನ್ನಡದ ಸಾರಾಂಶವನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸಿದ್ದೇನೆ. ನನ್ನ ಹಳೆಯ ವಿಡಿಯೋಸ್ನಲ್ಲಿ ನೀವು ನೋಡಿದರೆ ಜೂಲಿಯಸ್ ಸೀಸರ್ ಸಮ್ಮರಿ, ಕನ್ನಡದಲ್ಲಿ ಸಾರಾಂಶವನ್ನು ಕೊಟ್ಟಿದ್ದೇನೆ. ಅದರ ಜೊತೆಗೆ ಇಂಗ್ಲೀಷ್ನ ಸಮ್ಮರಿಯನ್ನು ಕೂಡ ಹಾಕಿದ್ದೇನೆ, ಪೋಸ್ಟಲ್ಲಿ ಹಾಕಿದ್ದೇನೆ, ನೋಡಿ ಅದರಲ್ಲಿ. ಹಾಗೆ ಇವತ್ತು ರಿಕ್ವೆಸ್ಟ್ ಆಗಿರುವಂತಹ ವಿಡಿಯೋ, ಅದನ್ನು ಪುನಃ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದರಲ್ಲಿ ನಾನು ಮಾಡಿರುವಂಥದ್ದು, ಇದು ನಾನು ಓದಬೇಕಾದ್ರೆ ಮಾಡಿರುವಂಥದ್ದು, ಈ ರೀತಿಯಾಗಿ ಮಾಡಿಕೊಂಡು ಓದ್ಕೊಂಡಿದ್ದೆ. ಮೊದಲನೇದಾಗಿ ಈ ಜೂಲಿಯಸ್ ಸೀಸರ್ ನಾಟಕವನ್ನು, ತುಂಬ ದೊಡ್ಡದಾದ ನಾಟಕ, 143 ಪುಟದಿಂದ 202 ಪುಟ ತನಕ ಈ ಡ್ರಾಮಾ ಇರುವಂಥದ್ದು. ಇದನ್ನು ತುಂಬ ಜನ ಕೇಳುವಂತಹ ಪ್ರಶ್ನೆ ಅಂದರೆ, ಡ್ರಾಮಾವನ್ನು ಹೇಗೆ ಓದ್ಕೊಳ್ಬೇಕು, ಡ್ರಾಮಾದಿಂದ ಎಷ್ಟು ಪ್ರಶ್ನೆಗಳು ಬರ್ತದೆ, ಡ್ರಾಮಾವನ್ನು ಹೇಗೆ ಬರೆಯುವಂಥದ್ದು. ಮೊದಲನೇದಾಗಿ ಈ ಡ್ರಾಮಾವನ್ನು ನೀವು ಕನ್ನಡದ ಸಾರಾಂಶವನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಜೂಲಿಯಸ್ ಸೀಸರ್ ನಾಟಕ ಅದೊಂದು ದೊಡ್ಡದಾದ ನಾಟಕ, ಒಬ್ಬ ರಾಜನ ನಾಟಕ. ರಾಜನು ಯಾವ ರೀತಿ ಸಾಹಸ ಪರಾಕ್ರಮಿಯಾಗಿದ್ದ, ಕೊನೆಗೆ ಅವನ ಸ್ನೇಹಿತರು ಯಾವ ರೀತಿ ಕೊನೆಗೆ ಅವನನ್ನು ಸಾಯಿಸ್ತಾರೆ, ಯಾವ ರೀತಿ ಮೋಸದಿಂದ ಸಂಚಿನಿಂದ ಅವನನ್ನು ಯಾವ ರೀತಿ ಸಾಯಿಸ್ತಾರೆ ಎನ್ನುವಂಥದ್ದನ್ನು ಇದರಲ್ಲಿ ಕೊಟ್ಟಿರುವಂಥದ್ದು. ಈ ಜೂಲಿಯಸ್ ಸೀಸರ್ ನಾಟಕ ಭಾಗದಿಂದ 2-3 ಪ್ರಶ್ನೆಗಳು ಬಂದೇ ಬರ್ತದೆ ಸ್ನೇಹಿತರೆ. ಅದಕ್ಕೆ ನಾವು ಮಾಡಬೇಕಾದದ್ದು ಇಷ್ಟೇ, ಅದರ ಸಮ್ಮರಿಯನ್ನು ಸರಿಯಾಗಿ ಕಲಿತುಕೊಳ್ಳಿ. ಅವರು ಯಾವುದೇ ಪ್ರಶ್ನೆಯನ್ನು ಅವರು ಕೇಳಲಿ, ಆವಾಗ ನಾವು ಆ ಸಮ್ಮರಿಯನ್ನು ಸಂಪೂರ್ಣವಾಗಿ ಬರಿತಾ ಹೋದರೆ ಆಯಿತು. ಅವರು ಕೊಟ್ಟಿರುವಂತಹ ಪ್ರಶ್ನೆಯನ್ನು ಸ್ವಲ್ಪ ಆ ಪ್ರಶ್ನೆಯ ಬಗ್ಗೆ ಬರಿಬೇಕು ನೀವು. ಅವರು ಯಾವ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಆ ಪ್ರಶ್ನೆಯ 1-2 ವಾಕ್ಯಗಳನ್ನು ಬರೆದು ನಂತರ ನೀವು ಕಲಿತಿರುವಂತಹ ಸಂಪೂರ್ಣ ಸಮ್ಮರಿಯನ್ನು ಕಲಿತುಕೊಳ್ಳಿ. ಮೊದಲನೇದಾಗಿ ಈ ಡ್ರಾಮಾದ ಬಗ್ಗೆ ನೀವು ಇಂಗ್ಲೀಷ್ನಲ್ಲಿ ಕಲಿಬೇಕಾದ್ರೆ ಕನ್ನಡದಲ್ಲಿ ಎಲ್ಲ ಅದರ ಅರ್ಥ, ಅದರ ಕಥೆಯನ್ನು, ನಾಟಕವನ್ನು ಸಂಪೂರ್ಣವಾಗಿ ಕಲಿತುಕೊಳ್ಳಿ. ಅದಾದ ನಂತರ ಅದರಲ್ಲಿರುವಂತಹ ಪಾತ್ರಗಳು ಯಾರು, ಆ ಪಾತ್ರಗಳು ಯಾವ ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಮೊದಲನೇದಾಗಿ ಜೂಲಿಯಸ್ ಸೀಸರ್ ಡ್ರಾಮಾವನ್ನು ಬರೆದವರ ಹೆಸರು ಸರಿಯಾಗಿ ನೆನಪಲ್ಲಿರಬೇಕು, ವಿಲಿಯಂ ಶೇಕ್ಸ್ಪಿಯರ್. ಯಾಕಂದರೆ ನೀವು ಈ ಉತ್ತರವನ್ನು ಬರಿಬೇಕಾದ್ರೆ ಆರಂಭದಲ್ಲಿ ಇದನ್ನು ಬರೀಲೇಬೇಕು ಸ್ನೇಹಿತರೆ. ಡ್ರಾಮಾವನ್ನು ಬರೆದವರು ವಿಲಿಯಂ ಶೇಕ್ಸ್ಪಿಯರ್ಸ್ ಎನ್ನುವ ಲೇಖಕರ ಹೆಸರನ್ನು ಕೂಡ ನೀವು ಬರಿಬೇಕಾಗ್ತದೆ, ಆಗ ಒಳ್ಳೆಯ ಅಂಕ ಸಿಗಲಿಕ್ಕೆ ಸಹಾಯ ಆಗ್ತದೆ. ಈಗ ಮೊದಲನೇದಾಗಿ ಇದರಲ್ಲಿ ಬರುವ ಪಾತ್ರಧಾರಿಗಳು, ಒಟ್ಟು 10 ಪಾತ್ರಗಳು ನಮಗೆ ಈ ಒಂದು ನಾಟಕದಲ್ಲಿ ಬರುವಂಥದ್ದು. ಫಸ್ಟಿಗೆ ಜೂಲಿಯಸ್ ಸೀಸರ್ ಯಾರು? ಜೂಲಿಯಸ್ ಸೀಸರ್ ಒಬ್ಬ ರಾಜ, ಅವನು ಜನರಲ್ ಆಫ್ ರೋಮಿನ ಒಬ್ಬ ರಾಜ ಆಗಿರ್ತಾನೆ. ಆಗ ತಾನೇ ಅವನು ಒಂದು ಯುದ್ಧವನ್ನು ಮಾಡಿ ಅದರಲ್ಲಿ ಗೆದ್ದುಕೊಂಡು ಬಂದಿರ್ತಾನೆ. ಪಾಂಪೆಯವರ ಜೊತೆಗೆ ಯುದ್ಧವನ್ನು ಮಾಡಿ ಅದರಲ್ಲಿ ಅವನು ವೀರನಾಗಿ, ಅದರಲ್ಲಿ ಜಯಶೀಲನಾಗಿ ಬರುವಂಥದ್ದನ್ನು ಕಾಣ್ಬೋದು. ಅದಾದ ನಂತರ ಮಾರ್ಕ್ ಆ್ಯಂಟೋನಿ, ಅಂದರೆ ಜೂಲಿಯಸ್ ಸೀಸರ್ ರಾಜ ಇದ್ದಾನಲ್ಲ, ಅವನ ಒಬ್ಬ ಕ್ಲೋಸೆಸ್ಟ್ ಕಂಪ್ಯಾನಿಯನ್, ಕ್ಲೋಸೆಸ್ಟ್ ಫ್ರೆಂಡ್, ತುಂಬಾ ಅಚ್ಚುಮೆಚ್ಚಿನ ಗೆಳೆಯ. ಆಕ್ಟಾವಿಯಸ್ ಅಂದರೆ ಅವನ ಅಣ್ಣನ ಮಗ ಅಥವಾ ನಿಪ್ಯೂ ಅಂತ ಹೇಳ್ತೇವೆ ನಾವು, ಜೂಲಿಯಸ್ ಸೀಸರ್ನ ಅಣ್ಣನ ಮಗ. ಅವನು ಕೊನೆಯದಾಗಿ ಜೂಲಿಯಸ್ ಸೀಸರ್ ಸತ್ತ ನಂತರ ರಾಜ್ಯಭಾರವನ್ನು ಅವನೇ ಮಾಡುವಂಥದ್ದು, ಒಳ್ಳೆಯ ವ್ಯಕ್ತಿ. ಬ್ರೂಟಸ್, ಅವನೊಬ್ಬ ನೋಬಲ್ ರೋಮನ್, ನಂಬಿಕೆ ಇರುವ ವ್ಯಕ್ತಿ. ರೋಮ್ನಲ್ಲಿ ಒಬ್ಬ ನಂಬಿಕೆ ವ್ಯಕ್ತಿ ಬ್ರೂಟಸ್ ಆಗಿರ್ತಾನೆ. ಕ್ಯಾಸಿಯಸ್, ಕಾಸ್ಕಾ ಅವರೆಲ್ಲರೂ ಕೂಡ, ಬ್ರೂಟಸ್ ಕೂಡ ಒಬ್ಬ ಸಂಚುಕೋರರು. ಇವರು 3 ಜನರು ಕೂಡ ಸಂಚುಕೋರರಾಗಿರ್ತಾರೆ. ಅವರೆಲ್ಲರೂ ಕೂಡ ನಂಬಿಕೆಯ ವ್ಯಕ್ತಿ ಅಂತ ಜೂಲಿಯಸ್ ಸೀಸರ್ ನಂಬಿಕೊಂಡಿದ್ದ. ಆದರೆ ಅವನಿಗೆ ಕೊನೆಯದಾಗಿ ಗೊತ್ತಾಗ್ತದೆ ಇವರು ನಂಬಿಕೆ ಇರುವಂಥ ವ್ಯಕ್ತಿಗಳಲ್ಲ, ಇವರು ಸಂಚುಕೋರರು, ಇವರು ದೇಶದ್ರೋಹ ಮಾಡುವವರು, ಇವರು ಏನು ಮಾಡ್ತಾರೆ, ತುಂಬ ಅನ್ಯಾಯವನ್ನು ಮಾಡುವಂಥವರನ್ನು ನಾವು ಕಾಣ್ಬೋದು. ಅವರಿಗೆ ಯಾವುದೋ ಒಂದು ನೋವು ಅವರಿಗೆ ಇದ್ದಿರ್ತದೆ, ಆ ಒಂದು ರಾಜನ ಬಗ್ಗೆ ಇರ್ಬೋದು ಅಥವಾ ಆ ಒಂದು ರಾಜ್ಯದ ಬಗ್ಗೆ ಅವರಿಗೆ ಅಸಮಾಧಾನ ಇರ್ತದೆ. ಆ ಅಸಮಾಧಾನವನ್ನು ಜೂಲಿಯಸ್ ಸೀಸರ್ ರಾಜನನ್ನು ಕೊಲ್ಲುವ ಮುಖಾಂತರ ಅವರು ಅದನ್ನು ತೀರಿಸಿಕೊಳ್ಳುವಂಥದ್ದನ್ನು ಕಾಣ್ಬೋದು ಇಲ್ಲಿ. ಆಮೇಲೆ ಸೂತ್ಸೇಯರ್ ಅಂತ ಹೇಳುವವನು, ಭವಿಷ್ಯ ನುಡಿಯುವಂಥವನು. ಇಲ್ಲಿ ಜೂಲಿಯಸ್ ಸೀಸರ್ ರಾಜ ಒಂದು ರಾಜ್ಯವನ್ನು ಗೆದ್ದು ಅವನು ಬರುವಂಥ ಸಂದರ್ಭದಲ್ಲಿ ಸೂತ್ಸೇಯರ್ ಅಂದರೆ ಭವಿಷ್ಯಗಾರ
ಜ್ಯೋತಿಷಿ ಅಂತ ಹೇಳ್ಬೋದು, ಭವಿಷ್ಯವನ್ನು ನುಡಿಯುವಂಥವನು ಹೇಳ್ತಾನೆ, ನೋಡು ಮಾರ್ಚ್ 15ನೇ ತಾರೀಕಿನಂದು ನಿನಗೆ ಒಂದು ಕಂಟಕ ಇದೆ, ನೀನು ಮನೆಯಿಂದ ಹೊರಗೆ ಹೋಗಬೇಡ, ಅರಮನೆಯಿಂದ ಹೊರಗೆ ಹೋಗಬೇಡ, ಎಲ್ಲಿಯೂ ಕೂಡ ಹೊರಗಡೆ ಹೋಗುವುದು ಬೇಡ, ಆ ದಿವಸ ತುಂಬ ಕಂಟಕ ಇದೆ, ನಿನ್ನ ಪ್ರಾಣಕ್ಕೆ ಕುತ್ತು ತರುವಂತಹ ದಿನ, ನೀನು ಅದನ್ನು ಹೊರಗೆ ಹೋಗಬಾರ್ದು ಅಂತ ತುಂಬ ಸಲ ಅವನು ಹೇಳಿರ್ತಾನೆ. ಅದರ ಜೊತೆಯಾಗಿ ಜೂಲಿಯಸ್ ಸೀಸರ್ನ ಹೆಂಡತಿ ಕಾಲ್ಪುರ್ನಿಯಾ, ಸೀಸರ್ಸ್ ವೈಫ್, ಅವನು ಕೂಡ ಹೇಳ್ತಾಳೆ ಹೋಗಬೇಡ, ಇವತ್ತು ನೀವು ಮಾರ್ಚ್ 15ಕ್ಕೆ ಹೊರಗೆ ಹೋಗಬೇಡ ಅಂತ ಹೇಳಿದರೂ ಕೂಡ ಕೊನೆಯದಾಗಿ ಅವನು ಹೋಗುವಂಥ ಪರಿಸ್ಥಿತಿ ಉಂಟಾಗ್ತದೆ. ಹೋದ ನಂತರ ಈ 3 ಜನ, ಬ್ರೂಟಸ್, ಕ್ಯಾಸ್ಕಿಯಸ್, ಕಾಸ್ಕಾ 3 ಜನ ಸೇರಿ ಅವನಿಗೆ ಚಾಕು ಹಿಡಿದು ಕೊಲೆ ಮಾಡ್ತಾರೆ. ಅದು ರಾಜಭವನದಲ್ಲಿ. ಕೊನೆಯದಾಗಿ ಎಲ್ಲ ಜನರನ್ನು, ಪ್ರಜೆಗಳನ್ನೆಲ್ಲ ನಂಬಿಸ್ತಾರೆ. ಜೂಲಿಯಸ್ ಸೀಸರ್ ಒಬ್ಬ ಉತ್ತಮ ಆಡಳಿತಗಾರನಲ್ಲ, ಅವನು ಉತ್ತಮ ರಾಜನಲ್ಲ ಅಂತ ಹೇಳಿ ಮಾಡ್ತಾರೆ. ಆದರೆ ಅವನ ಗೆಳೆಯ ಇದನ್ನಲ್ಲ ಮಾರ್ಕ್ ಆ್ಯಂಟೋನಿ ಜನರನ್ನೆಲ್ಲ ಪುನಃ ಅದೇ ದಾರಿಗೆ ತರ್ತಾನೆ. ಇಲ್ಲ, ಜೂಲಿಯಸ್ ಸೀಸರ್ ಒಬ್ಬ ನಿಷ್ಠಾವಂತ ರಾಜ, ಅವನು ಒಬ್ಬ ಉತ್ತಮ ಆಡಳಿತಗಾರ ಅಂತ ಹೇಳುವಂಥದ್ದನ್ನು ಅವನು ಜನರಿಗೆ ಮನವರಿಕೆ ಮಾಡಿಕೊಡ್ತಾನೆ. ಜನರಿಗೆ ಕೊನೆಯದಾಗಿ ಅನಿಸ್ತದೆ. ಅದಾದ ನಂತರ ಜೂಲಿಯಸ್ ಸೀಸರ್ ಏನು ಮಾಡ್ತಾನೆ ಅಂದರೆ ಭೂತ ಆಗಿ ಬಂದು ಇವರನ್ನೆಲ್ಲ ಕಾಡುವಂಥದ್ದು, ಇವರೆಲ್ಲರೂ ಕೂಡ ಆತ್ಮಹತ್ಯೆಯನ್ನು ಮಾಡಿ ಕೊಳ್ಳುವಂಥದ್ದು. ಕೊನೆಯದಾಗಿ ಅವನ ಅಣ್ಣನ ಮಗ ನಂತರ ಆ ರೋಮನ್ನು ರಾಜ್ಯಭಾರವನ್ನು ಮಾಡುವಂಥದ್ದು. ನಾನೀಗ ಸಿಂಪಲ್ಲಾಗಿ ಸಣ್ಣದಾಗಿ ಹೇಳಿರುವಂಥದ್ದು. ನಿಮಗೆ ನಾನಿಲ್ಲಿ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ತೋರಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೊಮ್ಮೆ ಇಂಗ್ಲೀಷ್ ಸಮ್ಮರಿಯನ್ನು ಪೋಸ್ಟಲ್ಲಿ ಕೂಡ ಹಾಕಿರ್ತೇನೆ. ಯಾರಿಗೆಲ್ಲ ಅಗತ್ಯ ಇದೆಯೋ ಅವರೆಲ್ಲರೂ ಕೂಡ ಇದನ್ನು ನೋಡಿಕೊಳ್ಳಿ. ಈ ಸಮ್ಮರಿಯನ್ನು, ಇದು ನಾನು ತುಂಬ ಸಿಂಪಲ್ಲಾಗಿ ಮಾಡಿರುವಂತಹ ಸಮ್ಮರಿ. ನಿಮಗೆ ಇದು ಸಹಾಯ ಆಗ್ತಾ ಇದೆ ಅಂತ ಆದರೆ ಖಂಡಿತವಾಗಿ ಇದನ್ನು ಓದ್ಕೊಳ್ಳಿ. ಇಲ್ಲ ನೀವು ಬೇರೆ ಕಡೆ ನಿಮಗೆ ಸಿಕ್ಕಿದೆ ಅಂತಾದರೆ ಅದನ್ನಾದರೂ ಓದ್ಕೊಳ್ಳಿ. ಆದರೆ ಯಾರೆಲ್ಲ ದ್ವಿತೀಯ BA ಇಂಗ್ಲೀಷನ್ನು ಪರೀಕ್ಷೆ ಬರೀತಾ ಇದ್ದೀರೋ ಅವರೆಲ್ಲರೂ ಕೂಡ ನಾನು ಹೇಳ್ತಾ ಇರುವಂಥದ್ದು, ಡ್ರಾಮವನ್ನು ಸ್ಕಿಪ್ ಮಾಡಬೇಡಿ. ಅದರಿಂದ 2-3 ಪ್ರಶ್ನೆಗಳು ಬರೋದ್ರಿಂದ ಯಾವುದೇ ಒಂದು ಪ್ರಶ್ನೆ ಬಂದರೂ ಕೂಡ ನೀವು ಉತ್ತರ ಬರೀಲಿಕ್ಕೆ ರೆಡಿ ಇರಬೇಕು. ಈ ಸಮ್ಮರಿಯನ್ನು ನೀವು ಕಲ್ತ್ಕೊಂಡ್ರೆ ಆ ಎಲ್ಲ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಅದೇ ರೀತಿ ಮಾಡಿರುವಂಥದ್ದು, ಸಂಪೂರ್ಣ ಸಮ್ಮರಿಯನ್ನು ಕಲ್ತ್ಕೊಂಡೆ. ಹಾಗೆ ಅದರಿಂದ 3 ಪ್ರಶ್ನೆಗಳು ಬಂದಿತ್ತು. ಆ 3 ಪ್ರಶ್ನೆಗೂ ಕೂಡ ಅದೇ ಸಮ್ಮರಿಯನ್ನು ಬರೆದಿರುವಂಥದ್ದು. ಹಾಗೆಯೇ ಈ ಡ್ರಾಮವನ್ನು ಯಾವತ್ತೂ ಸ್ಕಿಪ್ ಮಾಡಬೇಡಿ. ಇದರಿಂದ ಅವರು ಪ್ರಶ್ನೆಗಳು ಕೊಟ್ಟೇ ಕೊಡ್ತಾರೆ. ಹಾಗೆ ಈ ಪ್ರಶ್ನೆಗಳು 3 ಪ್ರಶ್ನೆಗಳು ಖಂಡಿತವಾಗಿರ್ತದೆ ಸ್ನೇಹಿತರೆ. ಅವರು 2-3 ಪ್ರಶ್ನೆಗಳು ಡ್ರಾಮಾ ಭಾಗದಿಂದ ಕೊಟ್ಟೇ ಕೊಡ್ತಾರೆ. ಸಂದರ್ಭ ಸ್ವಾರಸ್ಯಕ್ಕೂ ಕೂಡ ಕೊಡ್ತಾರೆ. ಸಂದರ್ಭ ಸ್ವಾರಸ್ಯಕ್ಕೆ ಬಂದಾಗ ನೀವೇನು ಮಾಡಬೇಕು ಅಂದರೆ ಲೇಖಕರ ಹೆಸರನ್ನು ಕೂಡ ಸರಿಯಾಗಿ ಕಲಿಬೇಕು, ಲೇಖಕರ ಹೆಸರನ್ನು ಸರಿಯಾಗಿ ಬರೀಬೇಕು. ಇದು ಡ್ರಾಮಾದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು, ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂಥದ್ದು ಅಂತ ನಾವು ಬರೀಬೇಕು. ಅದರ ಜೊತೆಗೆ ಸ್ವಲ್ಪ ಸಮ್ಮರಿಯನ್ನೆಲ್ಲ ಸೇರಿಸಿ 1ರಿಂದ 1 ಪುಟದಷ್ಟು ಆಗುವಷ್ಟು ಬರೆದ್ರೆ ಸಾಕು. ಯಾಕಂದರೆ ಅದು 4-5 ಅಂಕಗಳು ಇರೋದ್ರಿಂದ ನಾವು ಸಂದರ್ಭ ಸ್ವಾರಸ್ಯಕ್ಕೆ ಚಿಕ್ಕದಾಗಿ ಬರೆದ್ರೆ ಸಾಕು. ಈ ಕತೆ ನಿಮಗೆ ಸಂಪೂರ್ಣವಾಗಿ ಕತೆ ಕನ್ನಡದಲ್ಲಿ ನಿಮಗೆ ಗೊತ್ತಾದ ನಂತರ ಇಂಗ್ಲೀಷ್ನಲ್ಲೂ ಕೂಡ ಒಮ್ಮೆ ನೋಡ್ಕೊಳ್ಳಿ. ಆವಾಗ ಸಂದರ್ಭ ಸ್ವಾರಸ್ಯಕ್ಕೆ ಬಂದ ಪ್ರಶ್ನೆಗೆ ನಿಮಗೆ ಉತ್ತರ ಬರಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಹಾಗೆ ಈ ಇಂಗ್ಲೀಷ್ ಸಮ್ಮರಿಯನ್ನು ಕೂಡ ಹಾಗೆ ನೀವು ಸಾಧ್ಯ ಆದಷ್ಟು ಕಲಿಯಿರಿ ಸ್ನೇಹಿತರೆ. ಬಾಯಿಪಾಠ ಮಾಡಿ ಆದರೂ ಕಲೀರಿ ಅಥವಾ ಬರ್ದಾದರೂ ಕಲೀರಿ. ಇದನ್ನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಕಲೀರಿ ಸ್ನೇಹಿತರೆ. ಇದನ್ನು ಬಿಟ್ಟು ಬಿಡಬೇಡಿ, ಸ್ಕಿಪ್ ಮಾಡಬೇಡಿ. ಡ್ರಾಮಾ ಬೇಡ, ಉಳಿದ ಪ್ರಶ್ನೆಯನ್ನು ಓದ್ತೇನೆ ನಾನು ಅಂತ ಮಾಡಬೇಡಿ. ಡ್ರಾಮವನ್ನು ಮೊದಲಿಗೆ ಕಲ್ತಿಡಿ. ನಿಮಗೆ ಪರೀಕ್ಷೆ ಬರುವ ಮೊದಲೇ ಈ ಡ್ರಾಮದ ಸಮ್ಮರಿಯನ್ನು ಸರಿಯಾಗಿ ಕಲಿತು ಬರೆಯಿರಿ. ಆದಷ್ಟು ಸರಳವಾಗಿ ಈ ಸಮ್ಮರಿಯನ್ನು ನಾನು ಬರೆದಿದ್ದೇನೆ. ಇದನ್ನು ಹಾಗೆ ಓದ್ಕೊಳ್ಳಿ. 2-3 ಬಾರಿ ಓದ್ಕೊಳ್ಳಿ. ಇಂಗ್ಲೀಷ್ ತುಂಬಾ ಕಷ್ಟ ಆಗ್ತದೆ ಅಂತ ಅಂದವರು ಇದನ್ನೇನು ಮಾಡಿ ಅಂದರೆ ಮೊದಲಿಗೆ 2-3 ಸಲ ಅದನ್ನು ಓದ್ಕೊಳ್ಳಿ. ಆಮೇಲೆ ಒಂದೊಂದೇ 2 ಲೈನ್ನಷ್ಟು ಕಲಿತಾ ಹೋಗಿ. 2 ಲೈನನ್ನು 2 ಪಾಯಿಂಟ್ಸ್ ರೀತಿಯಲ್ಲಿ ಕಲಿತಾ ಹೋಗಿ. ಇಲ್ಲಿ ನಾನು ಈ ರೀತಿ ಪ್ಯಾರಾಗ್ರಾಫನ್ನು ಮಾಡಿರುವಂಥದ್ದನ್ನು ಒಂದು ಪುಲಿ ಸ್ಟಾಪಿನಿಂದ ಇನ್ನೊಂದು ಪುಲಿ ಸ್ಟಾಪಿಗೆ ಒಂದು ಪಾಯಿಂಟ್ಸ್ ಥರ ಮಾಡಿ ನೀವು ಕಲೀರಿ ಸ್ನೇಹಿತರೆ. ಆವಾಗ ಏನೂ ಕಷ್ಟ ಆಗೋದಿಲ್ಲ. ಎಲ್ಲವನ್ನು ಜೊತೆಗೆ ಓದ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಯಾವಾಗ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಓದ್ತಾ ಹೋಗ್ತೀರೋ ಆವಾಗ ಅದು ನಮಗೆ ನೆನಪಲ್ಲಿ ಉಳಿತದೆ.
ಹಾಗೆಯೇ ಕೆಲವೊಂದು ಅರ್ಥಗಳು ಆ ಒಂದು ವರ್ಡ್ ನಿಮಗೆ ಅರ್ಥ ಆಗಲಿಲ್ಲ ಅಂತಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ ನಿಮ್ಮ ಡಿಕ್ಷನರಿಯಲ್ಲಿ ಸರ್ಚ್ ಮಾಡಿ ಅದರ ಕನ್ನಡದ ಅರ್ಥವನ್ನು ಬರ್ಕೊಳ್ಳಿ. ಆವಾಗ ಏನಾಗ್ತದೆ ಅಂದರೆ ಆ ಒಂದು ಲೈನ್ ನಮಗೆ ಸರಿಯಾಗಿ ನೆನಪಲ್ಲಿ ಉಳಿತದೆ. ನಾನೀಗ ಇದರಲ್ಲಿ ತೋರಿಸಿರುವಂಥದ್ದು ನಿಮಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂತಂದರೆ ನಾನು ಈಗಲೇ ಅದನ್ನು ಪೋಸ್ಟಲ್ಲಿ ಕೂಡ ಹಾಕಿರ್ತೇನೆ. ಜೂಲಿಯಸ್ ಸೀಸರ್ ಸಮ್ಮರಿ ಅಂತ ಹಾಕಿರ್ತೇನೆ, ಪೋಸ್ಟಲ್ಲಿ ನೋಡ್ಕೊಳ್ಳಿ. ನಿಮ್ಮ ಯೂಟ್ಯೂಬ್ ನೋಡಿದಾಗ ಅಲ್ಲಿ ಪೋಸ್ಟ್ ಅಂತ ಇರ್ತದಲ್ವ, ಅದನ್ನು ಓಪನ್ ಮಾಡಿ ಅದರಲ್ಲಿ ನಾನು ಹಾಕಿ ಇಡ್ತೇನೆ. ಇದು ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿ. 4 ಪುಟದಷ್ಟು ಸಮ್ಮರಿ ಇದೆ ಸ್ನೇಹಿತರೆ. ಆದರೆ ಇದು ತುಂಬ ದೊಡ್ಡದಾದ ಡ್ರಾಮಾ ಆಗಿರೋದ್ರಿಂದ ಇನ್ನಷ್ಟು ವಿಷಯಗಳು ಇದರಲ್ಲಿದೆ. ಆದರೆ ಆದಷ್ಟು ಸಣ್ಣ ಮಾಡಿ ಚಿಕ್ಕದಾಗಿ ಇಲ್ಲಿ ನಾನು ಬರೆದಿರುವಂಥದ್ದು. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.